ಡಯಾಬಿಟಿಸ್ ಪೇಷಂಟ್ನ ಡಯಟ್ ಪ್ಯಾಟರ್ನ್ ಈ ರೀತಿ ಇರಬೇಕು ಅಂತ. ಸೊ ಈಗ ಒಬ್ಬ ವ್ಯಕ್ತಿಗೆ ಶುಗರ್ ಬಂದಿದೆ ಅಂತಂದರೆ ಆತನ ಬೆಳಗಿನ ತಿಂಡಿಯಿಂದ ರಾತ್ರಿಯ ಊಟದವರೆಗೂ ಅವರ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಹಾಗಿದ್ರೆ ನೋಡಿ, ಈ ಒಂದು ನಮ್ಮ ಡಯಟ್ ಏನಿದೆಯೋ ಇದು ತುಂಬ ಇಂಪಾರ್ಟೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಬೇರೆ ತುಂಬಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗ, ಅಂದರೆ ಒಂದೇ ಕಡೆ ಕೂತಿ ಒಂದು 8 ಗಂಟೆ 10 ಗಂಟೆ ಅಷ್ಟು ಕೆಲಸ ಮಾಡೋರು ಇರಬಹುದು. ಒಂದು ವೇಳೆ ಅವರ ವೆಯ್ಟ್ ತುಂಬಾ ಜಾಸ್ತಿ ಇದ್ದಾಗ, ಬೇರೆ ಟ್ರಂಕಲ್ ಒಬೆಸಿಟಿ ಜಾಸ್ತಿ ಇದ್ದೆ, ಅವರ ಶುಗರ್ ವ್ಯಾಲ್ಯೂಸ್ ಹೆಚ್ಚಿದ್ರೆ, ಇವರು ಒಂದು ತುಂಬಾ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಬೇಕಾಗತ್ತೆ. ಇವರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರೋದ್ರಿಂದ ಈಗ ಇವರು ತುಂಬ ಜಾಸ್ತಿ ಕಾರ್ಬೋಹೈಡ್ರೇಟ್ ಅಥವಾ ರೈಸ್ ಐಟಮ್ಸ್ನ ಇವರು ಜಾಸ್ತಿ ತೊಗೊಳ್ತಾ ಹೋದರೆ ಇವರಲ್ಲಿ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇವರು ಆದಷ್ಟು ರೈಸ್ನ ಕಡಿಮೆ ಮಾಡ್ಕೊಂಡು ಹೋಗಬೇಕು, ಅಥವಾ ಪ್ರೋಟೀನ್ನ ಜಾಸ್ತಿ ಮಾಡಬೇಕಾಗತ್ತೆ, ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಬೇಕಾಗತ್ತೆ. ಸೊ ಈ ಥರ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರಲ್ಲಿ ಈ ಥರದ ಒಂದು ಡಯಟ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಅದೇ ಥರ ಈಗ ಒಂದು ವೇಳೆ ಒಬ್ಬ ವ್ಯಕ್ತಿ ತುಂಬಾ ಜಾಸ್ತಿ ಕೆಲಸ ಮಾಡೋದಿರಬಹುದು, ಓಡಾಟ ಜಾಸ್ತಿ ಇದೆ, ದಿನಕ್ಕೆ ಅವರು ಒಂದು ಅಟ್ಲೀಸ್ಟ್ ಒಂದು 10,000 ಹೆಜ್ಜೆ ನಡೀತಾರೆ, ಅವರ ಕೆಲಸದಲ್ಲಿರಬಹುದು, ವಾಕಿಂಗ್ ಇರಬಹುದು, ಓಡಾಡೋದು ಜಾಸ್ತಿ ಇರುತ್ತೆ. ಸೊ ಇವರಲ್ಲಿ ಸ್ವಲ್ಪ ಮಾಡ್ರೇಷನಲ್ಲಿ ಬೇರೆ ಕಾರ್ಬೋಹೈಡ್ರೇಟ್ಸು ಕೂಡ ಇವರು ಸ್ವಲ್ಪ ತೊಗೊಳ್ಬಹುದು, ಪ್ರೋಟೀನು ತೊಗೊಳ್ಬಹುದು. ಈ ಥರ ಮಿಕ್ಸ್ಡ್ ಥರದ ಮಾಡ್ಕೊಂಡು ಒಂದು ಡಯಟನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಜನರಲಿ ನಾವು ಸೌತ್ ಇಂಡಿಯನ್ಸ್ ನಮ್ಮ ಬ್ರೇಕ್ಫಾಸ್ಟ್ ಇಡ್ಲಿ ಇರಬಹುದು, ದೋಸೆ ಇರಬಹುದು, ಉಪ್ಮಾ ಇರಬಹುದು. ಸೊ ದಿಸ್ ಈಸ್ ಕ್ವೈಟ್ ಸೇಫ್, ಇದನ್ನು ನಾವು ತೊಗೊಳ್ಬಹುದು. ಬಟ್ ಇದರ ಜೊತೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಟೀ ಅಥವಾ ಕಾಫಿ ಕುಡಿಯೋ ಒಂದು ಅಭ್ಯಾಸ ಇರುತ್ತೆ. ಸೊ ಇದರಲ್ಲಿ ಆದಷ್ಟು ಸಕ್ಕರೆ ಇಲ್ಲದೆ ಟೀ ಅಥವಾ ಕಾಫಿ ತೊಗೊಳೋದು ಉತ್ತಮ. ಅದರ ಜೊತೆ ಈಗ ಮಧ್ಯಾಹ್ನದ ಊಟ ಬಂದಾಗ ಇದರಲ್ಲಿ ನಾವು ಡೆಫಿನೆಟ್ಲಿ ಸ್ವಲ್ಪ ರೈಸ್ನ ನಾವು ಉಪಯೋಗಿಸ್ಬಹುದು, ಅಥವಾ ಮುದ್ದೆ ಇರಬಹುದು, ಚಪಾತಿ ಇರಬಹುದು. ಇದರ ಜೊತೆ ಎಲ್ಲ ಥರದ ಒಂದು ವೆಜಿಟೇಬಲ್ಸ್ನ ಮಾಡ್ರೇಷನಲ್ಲಿ ತೊಗೊಳೋದು ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ರಾತ್ರಿ ಹೊತ್ತು ಆದಷ್ಟು ಶುಗರ್ ವ್ಯಾಲ್ಯೂಸ್ ತುಂಬ ಜಾಸ್ತಿ ಇದ್ದರೆ, ಬಾಡಿ ವೆಯ್ಟ್ ಜಾಸ್ತಿ ಇದ್ದರೆ, ನಾವು ವಾಕಿಂಗ್ ಜಾಸ್ತಿ ಮಾಡ್ತಿಲ್ದಿರುವಾಗ ಆದಷ್ಟು ರೈಸ್ನ ಕಡಿಮೆ ಮಾಡೋದು. ಡಿನ್ನರ್ನ ಲೈಟ್ ಡಿನ್ನರ್ ಓಟ್ಸ್ ಇರಬಹುದು, ಅಥವಾ ರಾಗಿ ಗಂಜಿ ಇರಬಹುದು, ಪಾರಿಡ್ಜ್ ಇರಬಹುದು. ಈ ಥರದ ಒಂದು ಆಹಾರನ ನಾವು ಡಿನ್ನರ್ ಟೈಮಲ್ಲಿ ನಾವು ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಒಂದು ವರ್ಡ್ ಆಫ್ ಕಾಷನ್, ಸಾಮಾನ್ಯವಾಗಿ ನಾವು ನೋಡ್ತೀರಿ ಸರ್ಟನ್ ಡಯಾಬಿಟಿಕ್ ಇಂಡಿವಿಜುವಲ್ಸಲ್ಲಿ ಶುಗರ್ ವ್ಯಾಲ್ಯೂಸ್ ಸಡನ್ನಾಗಿ ಲೋ ಆಗಿಬಿಡುತ್ತೆ, ಲೋ ಶುಗರ್ಸ್ ಆಗಬಹುದು. ಸೊ ಈ ಥರ ಆದಾಗ ಅವರ ಡಯಟಲ್ಲಿ ಸರ್ಟನ್ ಗ್ಲೂಕೋಸ್ನ ತೊಗೊಳೋದು, ಆ ಟೈಮಲ್ಲಿ ಡೇಟ್ಸ್ ಇರಬಹುದು, ಖರ್ಜೂರ ಇರಬಹುದು, ಅಥವಾ ಡೈರೆಕ್ಟಾಗಿ ಒಂದು ಸ್ವಲ್ಪ ಗ್ಲೂಕೋಸ್ ಬಾಯಿಗೆ ಹಾಕ್ಕೊಳೋದಿರಬಹುದು. ಈ ಥರ ಮಾಡಿದ್ರೆ ಇದನ್ನು ನಾವು ಮ್ಯಾನೇಜ್ ಮಾಡಬಹುದು. ಬಟ್ ಈ ಲೋ ಗ್ಲೂಕೋಸ್ ಏನಕ್ಕೆ ಆಗ್ತಾ ಇದೆ ಇದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ನಮ್ಮ ಡಯಟಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ, ಅಥವಾ ನಾವು ತೊಗೊಳ್ತಿರೋ ಮೆಡಿಸಿನ್ಸಲ್ಲಿ ಹೈ ಡೋಸೇಜ್ ಇದೆಯಾ, ಬೇರೆ ಏನು ತೊಂದರೆ ಆಗ್ತಿದೆ ಇದನ್ನು ನೋಡಿ ಇದನ್ನು ನಾವು ಲೋ ಹೈಪೋಗ್ಲೈಸಿಮಿಯಾನ ನಾವು ಕಂಟ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಅದರ್ವೈಸ್ ಇನ್ ಜನರಲ್ ಈ ಥರದ ಒಂದು ಡಯಟನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್. ಸೊ ಈ ಡಯಾಬಿಟೀಸ್ ಏನಿದೆಯೋ ಬರೀ ಆಹಾರದ ಮೇಲೆ ಒಂದೇ ಡಿಪೆಂಡ್ ಆಗೋದಿಲ್ಲ. ಸೊ ಆಹಾರ ಇರಬಹುದು, ನಮ್ಮ ಆ್ಯಕ್ಟಿವಿಟಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಬ್ಬ ವ್ಯಕ್ತಿ ನಡೀತಾನೆ ಇಲ್ಲ, ದಿನಕ್ಕೊಂದು 10,000 ಹೆಜ್ಜೆ ಕೂಡ ನಡೀತಾ ಇಲ್ಲ, ಲೆಸ್ ದೆನ್ 1 ಕಿಲೋಮೀಟರ್ ಕೂಡ ಅವರು ವಾಕಿಂಗ್ ಆಗ್ತಾ ಇಲ್ಲ, ಇವರಲ್ಲಿ ಡೆಫಿನೆಟ್ಲಿ ಸಾಕಷ್ಟು ತೊಂದರೆಗಳು ಫ್ಯೂಚರಲ್ಲಿ ಆಗಬಹುದು. ಸೊ ಗುಡ್ ಡಯಟ್ ಆ್ಯಂಡ್ ಒಳ್ಳೆ ಎಕ್ಸಸೈಸ್ ಇವೆರಡು ಕಾಂಬಿನೇಷನಲ್ಲಿದ್ದಾಗ ಇದನ್ನು ನಾವು ಕಂಟ್ರೋಲ್ ಮಾಡೋದಿರಬಹುದು, ಅಥವಾ ಇದರಿಂದ ಬರೋವಂಥ ಕಾಂಪ್ಲಿಕೇಶನ್ಸ್ನ ತಡೆಗಟ್ಟೋದಿರಬಹುದು, ಶುಗರ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದಿರಬಹುದು. ಇವನ್ನೆಲ್ಲ ನಮ್ಮ ಡಯಟ್ ಆ್ಯಂಡ್ ಎಕ್ಸಸೈಸ್ ಮೇಲೆ, ನಂತರ ನಮ್ಮ ಮೆಡಿಸಿನ್ಸ್ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.